ನಮಸ್ತೆ ಕರುನಾಡು. ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲ ಕೆಲಸಗಳು ಸ್ವಲ್ಪ ಲೇಟಾಗಿ ಆಗ್ತಾ ಇದೆ. ಹಂಗಾಗಿ ಬೆಳಿಗ್ಗೆನೆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಅವು ಜಾಣ ಮಾಡಿ ಒಣಹಾಕಿ, ಇನ್ನೊಂದು ಕಡೆ ಅಮ್ಮ ಚಪಾತಿ ಉಜ್ತಾ ಇದ್ರು. ಇವತ್ತು ಸ್ವಲ್ಪ ಊರಿಗೆ ಹೋಗೋ ಕೆಲಸ ಇತ್ತು. ಇವತ್ತು ನನ್ನ ತಂಗಿ ಎರಡನೇ ಪಾಪಗೆ ಒಂದು ತಿಂಗಳಾಗಿರೋದ್ರಿಂದ ಒಂದು ತಿಂಗಳು ಫೋಟೋಶೂಟ್ ಮಾಡಬೇಕಿತ್ತು. ಹಂಗಾಗಿ ಹೋಗೋಣ ಅಂತ ಅನ್ಕೊಂಡೆ. ಜೊತೆಗೆ ಅಜ್ಜನೂ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ. ಅದಕ್ಕೋಸ್ಕರ ನಮ್ಮ ಅಜ್ಜಿ ತಲೆ ಬಾಚ್ಕೊಂಡ್ರೆ ಎಲ್ಲಿಗೆ ಹೋಗಿದ್ದಾರೆ ನೋಡ್ರಿ ತಲೆ ಬಾಚ್ಕೊಳ್ಳೋಕೆ. ಬಂಡೆ ಮೇಲೆ ಕುತ್ಕೊಂಡು ತಲೆ ಬಾಚ್ಕೊತಾ ಇದ್ದಾರೆ. ನಂತರ ಅಮ್ಮ ಮಾಡಿದ ಬೀಟ್ರೋಟ್ ಪಲ್ಯ ಚಪಾತಿ ತಿನ್ಕೊಂಡು ನಾನು ನಮ್ಮ ಮನೆಯವರು ಅಜ್ಜಿ ಹೊರಟ್ವಿ. ಫಸ್ಟ್ ಪ್ಲಾನ್ ಆಗಿದ್ದು ನಾನು ಅಜ್ಜಿ ಹೋಗೋಣ ಅಂತಾನೆ ನಮ್ಮ ಸುಂದರಿ ಜೊತೆ. ಆದ್ರೆ ಮಳೆ ಬಂದಿದ್ದ ಕಾರಣ ನಮ್ಮ ಮನೆಯವ್ರನ್ನ ಕರ್ಕೊಂಡಿದ್ದಾಯ್ತು ಬೈಕಲ್ಲಿ. ಅಜ್ಜಿ ನಾನು ಯಾರು ನೆನೆಬಾರ್ದು ಬಿಟ್ಟು ಎಲ್ಲರೂ ನನ್ನ ರೈನ್ ಕೋಟ್ ಹಾಕೊಂಡು ಸೀದಾ ನಮ್ಮೂರಿಗೆ ಹೋದ್ವಿ. ಮನೆ ತಕ ಹೋಗಿದ ತಕ್ಷಣ ಆರಾಮ್ ಮಾಡಿದ ತಕ್ಷಣ ಹೊರಗೆ ಬಂದಿದ್ದೆ ನನ್ನ ತಂಗಿ ದೊಡ್ಡ ಮಗ. ಅವನಿಗೋಸ್ಕರ ನಾವು ಫ್ಲಾಶ್ ಕಾರ್ಡ್ಗಳನ್ನೆಲ್ಲ ತಗೊಂಡೋದೆ. ಅದ್ರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ನಂತರ ಹೊಲದಲ್ಲಿ ಸೊಪ್ಪು ಸಿಗುತ್ತೆ ಅಂತ ಸಂಜೆ ಸಾರಿಗೆ ಅಥವಾ ನಾಳೆ ಸಾರಿ ಬರುತ್ತೆ ಅಂತ ತಿಳ್ಕೊಂಬರೋಣ ಅಂತ ಅಪ್ಪಾಜಿ ಜೊತೆ ಹೊರಟೆ. ಇವನು ಸಹ ನಾನು ಬರ್ತೀನಿ ಅಂತ ಜೊತೆ ಬಂದ. ಬಟ್ ಅಲ್ಲಿ ಬಂದ್ರೆ ನನಗೇನು ಸೊಪ್ಪು ಕೊಯ್ಯಕ್ ಬಿಡ್ಲಿಲ್ಲ. ಅವ್ನು ಭಾಳ ಕೊಯ್ಯೋನು. ನಂಗೆ ಬರೀ ಹುಲ್ನ ಕಿತ್ಬಿಟ್ಟು ಸೊಪ್ಪು ಕೊಯ್ದೆ ಅಂದ. ಆಮೇಲೆ ಅಲ್ಲಿ ಮಣ್ಣಲ್ಲಿ ಬಿದ್ದಿದ್ದಾಯ್ತು ಒಂದ್ಸಲ. ಆಮೇಲೆ ಇಬ್ರು ಹೋಗಿ ಸುಮ್ಮನೆ ಆಟ ಆಡ್ಕೊಂಡು ನಿಂತ್ಕೊಂಡ್ವಿ. ನಾವು ಆಟ ಆಡ್ಬೇಕಾದ್ರೆ ನಮ್ಮ ಅಪ್ಪಾಜಿ ಒಬ್ಬರೇ ಸೊಪ್ಪು ಕೊಯ್ದಿದ್ದಾಯ್ತು. ಇವನ್ ಜೊತೆ ಟೈಮ್ ಕಳೀತಿದ್ರೆ ಟೈಮ್ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಾಗಲ್ಲ. ಇನ್ನೂ ಇರ್ಬೇಕು ಅನ್ಸತ್ತೆ. ಆ ತರ ಆಗ್ತಾನೆ ನನ್ನ ಮಗ. ಇಬ್ರು ಸೇರ್ಕೊಂಡು ಲಂಟನ್ ಗಿಡದ ಹೂವು ಕಿತ್ಕೊಂಡು ಆಟ ಆಡಿದ್ದಾಯ್ತು. ನಂತರ ಅಪ್ಪಾಜಿ ಸ್ವಲ್ಪ ಸೊಪ್ಪು ಕಿತ್ತಿದ್ರು. ಅದನ್ನ ತಗೊಂಡತ್ಲಾಗೆ ಮನೆ ಕಡೆ ವಾಪಸ್ ಬಂದು ಪಾಪುಗೆ ಫೋಟೋಶೂಟ್ ರೆಡಿ ಮಾಡಿದ್ವಿ. 1 ಮಂತ್ ಆಗಿರೋದ್ರಿಂದ ಇವನಿಗೆ ಅಂತ ಫ್ಲಾಶ್ ಕಾರ್ಡ್ ತಗೊಂಡೋಗಿದ್ನಲ್ಲ, ಅದರಲ್ಲೇ ಫೋಟೋಶೂಟ್ ಮಾಡೋಣ ಹಾಕೊಂಡು ಆ ಥೀಮಲ್ಲೇ ಮಾಡಿದೀವಿ. ಮಾಡಿದ್ದು ಸಣ್ಣ ಪಾಪು ಫೋಟೋಶೂಟು. ಆದ್ರೆ ಫೋಟೋದಲ್ಲಿ ಇವನೇ ಇರ್ತಾನೆ ಯಾವಾಗ್ಲೂ. ಇಷ್ಟೊತ್ತಿಗಾಗಲೇ ಸಂಜೆ ಆಗಿತ್ತು. ಹಂಗಾಗಿ ಊಟ ಮಾಡ್ಕೊಂಡು ಸೀದಾ ಮನೆ ಕಡೆ ವಾಪಸ್ ಬಂದ್ವಿ. ಮನೆಗೆ ಬಂದ್ಮೇಲೆ ಅಮ್ಮ ಒಂಚೂರು ದಂಟಿನ ಸೊಪ್ಪು ಕೊಟ್ಟು ಕಳಿಸಿದ್ರು. ಇದು ನೆಡು ಚೆನ್ನಾಗಿ ಗಿಡ ಬರುತ್ತೆ ಅಂತ. ಹಂಗಾಗಿ ಆ ದಂಟಿನ ಸೊಪ್ಪಿನ ಗಿಡನ ನೆಟ್ಟಿದ್ದಾಯ್ತು. ನಂತರ ಇವತ್ತು ನಂಗೆ ಯಾಕೋ ಮೆಂತ್ಯ ಸೊಪ್ಪು ಅಥವಾ ಯಾವ್ದಾದ್ರು ಸೊಪ್ಪು ಒಂದು ಬೀಜನ ಚೆಲ್ಬೇಕು ಅಂತ ಅನ್ನಿಸ್ತಾ ಇತ್ತು. ಹಂಗಾಗಿ ಸ್ವಲ್ಪ ಮಡಿ ಮಾಡಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಚೆಲ್ಲಿದ್ದಾಯ್ತು. ನೋಡೋಣ ಯಾವ ಥರ ಮೆಂತ್ಯ ಸೊಪ್ಪು ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.